ಆಕ್ಚುಲಿ ಅವ್ರ ಮೂವಿಗೆ ಹೀರೋಯಿನ್ ಆಗಿ ನನ್ನನ್ನ ಕೇಳಿದ್ದು, ಅದಾದ್ಮೇಲೆ ಪರ್ಸನಲ್ ಲೈಫಿಗೆ ಹೀರೋಯಿನ್ ಆಗಿ ಮಾಡ್ಕೊಂಡ್ಬಿಟ್ರು. ಮೋರ್ ದೆನ್ 300 ಮೂವೀಸ್ ಎಡಿಟ್ ಮಾಡಿದ್ದಾರೆ. ಈಗಿನ ಜನರೇಷನ್ ಹೆಂಗೆ ಅಂದ್ರೆ ಮಾರ್ನಿಂಗ್ ನೋಡಿದ್ರೆ ಲವ್ ಆಗುತ್ತೆ, ಈವ್ನಿಂಗ್ ಬ್ರೇಕಪ್ ಆಗುತ್ತೆ. ನಾಳೆ ದಿನ ನೀನು ಆಕ್ಟಿಂಗ್ ಅಂತ ಬಂದು ನನ್ ಕರ್ಕೊಂಡೋಗಿ ಎಲ್ಲರೂ ಇವ್ರ ಹತ್ರ ಚಾನ್ಸ್ ಕೇಳಿಸೋದು ಆತರ ಎಲ್ಲ ಮಾಡ್ಬೇಡ. ಕ್ಲೈಮ್ಯಾಕ್ಸ್ ಇಂದ ಎದ್ ಬಂದ್ರೆ ಸಿನಿಮಾ ನಿಮ್ ಜೊತೆಗೆ ಬರುತ್ತೆ. ಹಾಯ್ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನಮ್ಮ KFI. ನಾನು ಆಂಕರ್ ರಂಗನಾಥ್ ಗೌಡ. ಸೊ ಇದೇ 28ನೇ ತಾರೀಕು ಒಂದು ಸುಮಧುರವಾದಂತಹ ಪ್ರೇಮಕತೆ 1990s ನಲ್ಲಿ ಹೇಗಿತ್ತು ಅನ್ನೋದನ್ನ ತಿಳ್ಕೊಳ್ಳೋಂಥ ಸಮಯ ಬಂದಿದೆ. ಸೊ ಇವಾಗ ಚಿತ್ರತಂಡದಲ್ಲಿ ನಾಯಕ ನಟ ಮತ್ತೆ ನಾಯಕ ನಟಿ ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರುವಂಥ ಸಮಯ. ಸೊ ಈಗ ಮೊದಲನೇದಾಗಿ ನಮ್ಮ KFIಗೆ ಪಾದಾರ್ಪಣೆ ಮಾಡ್ತಿರುವಂತಹ ಹೀರೋ ಅರುಣ್ ಅವ್ರಿಗೆ ಸ್ವಾಗತ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಅಂಡ್ ರಾಣಿ ವರದವ್ರಿಗೂ ಕೂಡ ಸ್ವಾಗತ ಕೋರೋಣ. ಸರ್ ಮ್ಯಾಮ್ ನಮಸ್ಕಾರ, ಹೇಗಿದ್ದೀರಾ? ಚೆನ್ನಾಗಿದೆ, ನೀವ್ ಹೇಗಿದ್ದೀರಾ? ಆರಾಮಿದ್ದೀನಿ. ಓಕೆ, ಸೊ 1990ಸ್ಗೆ ವಾಪಸ್ ಕರ್ಕೊಂಡು ಹೋಗ್ತಾ ಇದ್ದೀರಾ ನಮ್ನೆಲ್ಲರೂ ಕೂಡ. ಸೊ ಚಿಕ್ಕ ವಯಸ್ಸಲ್ಲಿ ಸ್ಟಾರ್ಟ್ ಆದಂತ ಲವ್ ಸ್ಟೋರಿ ಪಾಪು ಅನ್ನೋ ಒಂದು ಹೆಸರು. ಸೊ ಅವಾಗ್ಲೂ ಪಾಪು ಅಂತ ಕರಿತಾ ಇರ್ತೀರಾ, ದೊಡ್ಡವರಾದ್ಮೇಲೂ ಕೂಡ ಪಾಪು ಅಂತ ಕರಿತಾ ಇರ್ತೀರಾ ನೀವು ಅವ್ರನ್ನ? ಆವಾಗ ಕರಿತಾರಲ್ಲ, ದೊಡ್ಡವಳಾದ್ಮೇಲೆ ಕರಿತಾ ಇರ್ತೀನಿ. ಓಕೆ, ಸೊ ಚಿಕ್ಕ ವಯಸ್ಸಿಂದ ಸ್ಟಾರ್ಟ್ ಆದಂತ ಒಂದು ಲವ್ ಸ್ಟೋರಿ ಒಂದು ಲೈನರ್ ಅಲ್ಲಿ ನೀವು ಒಂದು ಚಿತ್ರದ ಕತೆ ಬಗ್ಗೆ ಹೇಳ್ತೀರಾ ಅಂತ ಹೇಳಿದ್ರೆ ಯಾವ ರೀತಿಯಾದಂತ ಒಂದು ಎಕ್ಸ್ಪೀರಿಯನ್ಸ್ ಅನ್ನ ಕೊಡ್ಬೋದು? ಒಂದ್ ಲೈನಲ್ಲಿ ಆಕ್ಚುಲಿ ಹೇಳಕ್ ಆಗಲ್ಲ, ನಮ್ಮ ಮೂವಿ ಬಗ್ಗೆ ತುಂಬಾನೇ ಇದೆ. ಒಂದ್ರಲ್ಲಿ ಹೇಳ್ಬೇಕಂತ ಅಂದ್ರೆ ಶೂಟ್ಸ್ ಬಗ್ಗೆ ಹೇಳ್ಬೇಕಂದ್ರೆ ತುಂಬಾನೇ ಚಾಲೆಂಜಿಂಗ್ ಆಗಿ ತುಂಬಾನೇ ಎಫರ್ಟ್ ಹಾಕಿ ಶೂಟ್ ಮಾಡಿದೀವಿ. ಬಿಕಾಸ್ 1990s ಅಂದ್ರೆ ಆ ತರ ಎನ್ವಿರಾನ್ಮೆಂಟ್ ಆಂಬಿಯನ್ಸ್ ಎಲ್ಲ ಕ್ರಿಯೇಟ್ ಮಾಡ್ಬೇಕು. ಸೊ ಒಂದ್ ಲೈನ್ ಅಲ್ಲಿ ನನಗೆ ಗೊತ್ತಾಗ್ತಾ ಇಲ್ಲ ಹೇಳಕ್ಕೆ, ಅರುಣ್ಗೆ ಕೇಳ್ಬೇಕು ನೀವು. ನೀವ್ ಹೇಳಿ, ಒಂದ್ ಲೈನರ್ ಅಲ್ಲಿ ಏನಾದ್ರು ಹೇಳ್ತೀರಾ ಅಂದ್ರೆ ಮೂವಿಯ ಒಂದು ಕಂಪ್ಲೀಟ್ ಕಥೆಯನ್ನ? ಕಂಪ್ಲೀಟ್ ಅಂದ್ರೆ ಇದು ಒಂದು ನೇಚರ್ ನಡುವೆ ನಡೆಯೋ ಸಬ್ಜೆಕ್ಟ್. ಅವನು ಒಂದು ಇರ್ರೆಸ್ಪಾನ್ಸಿಬಲ್ ಗೈ. ನಾರ್ಮಲ್ ಆಗಿ ಎಲ್ಲರ ಮನೆಯಲ್ಲಿ ಒಂದು ಇದು ಸ್ಮಾಲ್ ಟೌನ್ ಅಲ್ಲಿ ಅಪ್ಪ ಅಮ್ಮ ಮಾತು ಕೇಳಲ್ಲ, ಫ್ರೆಂಡ್ಸ್ ಜೊತೆ ಜಾಲಿಯಾಗಿರ್ತಾನೆ. ಅಂತ ಒಂದು ಲೈಫ್ ಅಲ್ಲಿ ಒಂದು ಬ್ಯೂಟಿಫುಲ್ ವಿಷಯ ನಡೆಯುತ್ತೆ. ಅದು ಹೆಂಗೆ ಅವನು ಕ್ಯಾರಿ ಫಾರ್ವರ್ಡ್ ಮಾಡ್ತಾನೆ, ಅದು ಉಳಿಸ್ಕೋತಾನ ಇಲ್ವಾ ಅನ್ನೋದು ಲೈನ್ ಆಗಿದೆ. ಲೇಯರ್ ಅಲ್ಲ, ಇದು ಒಂದು ಬೇಸಿಕ್ ಲೈನ್, ಬಟ್ ಸುಮಾರು ಲೇಯರ್ ವರ್ಕ್ ಮಾಡಿದ್ದಾರೆ. 5 ಮಾರ್ಕ್ಸ್ ಇಂದ ಕ್ವಶನ್ಗೆ 10 ಮಾರ್ಕ್ಸ್ ಆನ್ಸರ್ ಕೊಟ್ರಿ. ವೆಲ್, ಸೊ ಟ್ರೈಲರ್ ನೋಡಿದೆ, ಅದ್ಭುತವಾಗಿ ಮೂಡ್ ಬಂದಿದೆ. ಬಿಕಾಸ್ ಆ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಗಳನ್ನ ನೀವು ಹೇಳೋದು ಕೊಟ್ಟಿದ್ದೀರಾ. ಸೊ ಕೆಲವೊಂದು ಲವ್ ಸ್ಟೋರಿಗಳನ್ನ ತುಂಬಾನೇ ನೋಡಿರ್ತೀವಿ, ಬಟ್ ಆದ್ರೆ ಆ ಎಲ್ಲ ಲವ್ ಸ್ಟೋರಿಗಳನ್ನ ನಾವು ಹೋಲಿಸ್ತೀವಿ ಅಂತ ಹೇಳಿದ್ರೆ ಎಷ್ಟು ವಿಭಿನ್ನವಾಗಿ ಈ ಒಂದು ಪ್ರೇಮಕತೆ ಮೂಡಿ ಬಂದಿರಬಹುದು ಆನ್ ಸ್ಕ್ರೀನ್ ಅಲ್ಲಿ? ಇದು ಆಕ್ಚುಲಿ 90s ಇದರಲ್ಲಿರೋದು. ಎಮೋಷನ್ ಎಲ್ಲರಿಗೂ ಕನೆಕ್ಟ್ ಆಗುತ್ತೆ. 90s ಆ ಡೆಕೇಡ್ ಅಲ್ಲಿ ಬಂದಿರೋ ಲವ್ ಸ್ಟೋರಿ ಆದ್ರೂ ಎಮೋಷನ್ ಎಲ್ಲರಿಗೂ ಕನೆಕ್ಟ್ ಆಗುತ್ತೆ. ಅದಕ್ಕಿಂತ ಹಿಂದೆ ಇರೋರ್ಗು ಇವಾಗ ಕರೆಂಟ್ ಆಗಿರೋರ್ಗೆ ಎಲ್ಲರಿಗೂ ಎಮೋಷನ್ ಸೇಮ್ ಅಲ್ವಾ, ಎಲ್ಲರಿಗೂ ಕನೆಕ್ಟ್ ಆಗುತ್ತೆ. ಇದು ನೋಡಿದವ್ರಿಗೆ ಕನ್ಫರ್ಮ್ ಆಗಿ ಒಂದು ಇಂಪ್ಯಾಕ್ಟ್ ಮಾಡೇ ಮಾಡುತ್ತೆ. ಕ್ಲೈಮ್ಯಾಕ್ಸ್ ಇಂದ ಎದ್ ಬಂದ್ರೆ ಸಿನಿಮಾ ನಿಮ್ ಜೊತೆಗೆ ಬರುತ್ತೆ. ಓಕೆ, ಅಂಡ್ ಟ್ರೈಲರ್ ನಲ್ಲಿ ಒಂದು ಶಾರ್ಟ್ ಬರುತ್ತೆ ಆಕ್ಚುಲಿ, ಕತ್ತನ್ನ ಕತ್ತರಿಸುವಂತ ಒಂದು ಶಾರ್ಟ್. ಸೊ ಅದು ತುಂಬಾ ಕ್ಯೂರಿಯಾಸಿಟಿ ಮೂಡಿಸುತ್ತೆ. ಸೊ ಯಾರು ಇರ್ಬೋದು ಅನ್ನೋದು ಅದು ಸಿನಿಮಾ ನೋಡ್ಬೇಕು ಸರ್. ಇಲ್ಲಿ ರಿವೀಲ್ ಮಾಡಕ್ಕಾಗಲ್ಲ. ಓಕೆ, ಬಟ್ ಅದು ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ನಿಮ್ಮ ಮತ್ತೆ ನಿಮ್ಮ ಹಸ್ಬೆಂಡ್ ನ ಒಂದು ಲವ್ ಸ್ಟೋರಿನೂ ಕೂಡ ಇಂಟ್ರೆಸ್ಟಿಂಗ್ ಆಗಿರುವಂತ ಒಂದು ಲವ್ ಸ್ಟೋರಿನ, ಅಥವಾ ಹೇಗೆ ಸ್ಟಾರ್ಟ್ ಆಯ್ತು? ಆಕ್ಚುಲಿ ನಾವಿಬ್ರು ಮೀಟ್ ಆಗಿದ್ದು ಇಂಡಸ್ಟ್ರಿಯಿಂದಾನೆ. ಸೊ ಡಿಫ್ರೆಂಟ್ ಅಂತ ಅಂದ್ರೆ ಲೈಕ್ ಆಕ್ಚುಲಿ ಅವ್ರ ಮೂವಿಗೆ ಹೀರೋಯಿನ್ ಆಗಿ ನನ್ನನ್ನ ಕೇಳಿದ್ದು, ಅದಾದ್ಮೇಲೆ ಪರ್ಸನಲ್ ಲೈಫಿಗೆ ಹೀರೋಯಿನ್ ಆಗಿ ಮಾಡ್ಕೊಂಡ್ಬಿಟ್ರು. ಸೊ ಹೌದು, ಹಾಗೆ ಆಯ್ತು. ರೀಲ್ ಹೀರೋಯಿನ್ ಇಂದ ರಿಯಲ್ ವೈಫ್ ಆ ತರನೇ ಆಯ್ತು. ಓಕೆ, ಕೆಲವೊಂದು ಸಿಮಿಲಾರಿಟೀಸ್ ಗಳನ್ನ ನೀವು ಆ ಒಂದು ರಿಯಲ್ ಲೈಫ್ಗೂ ಮತ್ತೆ ಈ ಒಂದು ಮೂವಿ ಕನೆಕ್ಟ್ ಮಾಡ್ಕೊಂತೀರಾ ಅಂತ ಹೇಳಿದ್ರೆ, ಸೊ ಎಷ್ಟು ಸಿಮಿಲಾರಿಟೀಸ್ ಗಳು ಇರಬಹುದು ಆ ಒಂದು ಪ್ರೇಮಕತೆಯಲ್ಲಿ? ಸಿಮಿಲಾರಿಟೀಸ್ ಅಂದ್ರೆ ಆಕ್ಚುಲಿ ಇದು ನಮ್ದು ಈ ಜನರೇಷನ್, ಬಟ್ ಅದ್ 1990s ಅಂತ ನೋಡಿದ್ರೆ ಫೀಲಿಂಗ್ಸ್ ಸೇಮೇ ಇರುತ್ತೆ. ಸೊ ಅವ್ರು ಕಾಲ್ ಮಾಡ್ಲಿ ಅಂತ ನಾನು ವೇಟ್ ಮಾಡೋದಿರ್ಬೋದು, ನನ್ನ ಫೀಲಿಂಗ್ಸ್ ಅವ್ರಿಗೆ ರೆಸ್ಪಾಂಡ್ ಮಾಡೋದಿರ್ಬೋದು. ಸೊ ಅಷ್ಟು ರಿಲೇಟ್ ಮಾಡ್ಬೇಕಂತ ಅಂದ್ರೆ ಆಬ್ವಿಯಸ್ಲಿ ಒಂದ್ ಯಾವ್ದೋ ಸೀನ್ ಅಲ್ಲಿ ಆಕ್ಚುಲಿ ನಾನು ಹೀರೋಗೆ ಕಾಲ್ ಮಾಡಿ ಅದು ಒಂಥರ ಔಟ್ ಬರ್ಸ್ಟ್ ಆಗ್ತಾಳೆ, ಅವ್ರು ತುಂಬಾ ದಿನ ಮಾತಾಡಿರಲ್ಲ. ಸೊ ಅದು ನನ್ ರಿಯಲ್ ಲೈಫ್ ಅಲ್ಲೂ ನಾನು ಕನೆಕ್ಟ್ ಮಾಡ್ಬೋದು. ಆ ತರ ನಾನು ತುಂಬಾ ಸತಿ ನನ್ನ ಹಸ್ಬೆಂಡ್ ಜೊತೆನೂ ಜಗಳ ಆಡಿದ್ದೀನಿ. ಓಕೆ, ಅಂಡ್ ನೀವು ಮೂಲತಃ ರಂಗಭೂಮಿ ಕಲಾವಿದರು, ಹಲವಾರು ಪ್ಲೇಗಳನ್ನ ಮಾಡಿದೀರಾ, ಹಲವಾರು ಥಿಯೇಟರ್ ಪ್ಲೇಗಳಲ್ಲಿ ನೀವು ಭಾಗವಹಿಸಿದ್ರ. ಸೊ
ಸುಮಾರು ಒಂದು 7 ವರ್ಷದ ಸುದೀರ್ಘವಾದಂತ ಜರ್ನಿ, ಮತ್ತೆ ಕೆಲವೊಂದು ಮೂವೀಸ್ ಗಳಲ್ಲಿ ಆಕ್ಟ್ ಮಾಡಿರುವಂತದ್ದು, ಬೇರೆ ಭಾಷೆಗಳನ್ನು ಕೂಡ ಆಕ್ಟ್ ಮಾಡಿರುವಂತದ್ದು. ಸೊ ಆ ಎಲ್ಲಾ ಎಕ್ಸ್ಪೀರಿಯನ್ಸು ಅಷ್ಟು ವರ್ಷದ್ದಾದ್ರೆ ಇವಾಗ ಇಷ್ಟು ವರ್ಷ ತಗೊಂಡು ನೀವ್ ಯಾಕೆ ಇಂಡಸ್ಟ್ರಿಗೆ ಹೀರೋ ಆಗಿ ಬರ್ಬೇಕು ಅಂತ ಅನ್ಕೊಂಡಿದ್ದು? ಆಕ್ಚುಲ್ ಆಗಿ ನನಗೆ ಥಿಯೇಟರ್ ತುಂಬಾ ಚೆನ್ನಾಗಿ ಅನ್ಸಿತ್ತು. ಥಿಯೇಟರ್ ಅಲ್ಲಿ ಸುಮಾರು ಪ್ಲೇ ಮಾಡ್ಕೊಂಡು ಬರ್ತಾ ಇದ್ದೆ. ಲಾಸ್ಟ್ ಪ್ಲೇ ಮಾಡಿದ್ದು 2023 ಡಿಸೆಂಬರ್ ಗೋವಾ ಫೆಸ್ಟಿವಲ್ ಒಂದು ಪ್ಲೇ ಮಾಡಿದ್ವಿ. ಅದಾದ್ಮೇಲೆ ಈ ಮೂವಿಯಲ್ಲಿ ಬಿಸಿ ಆಗ್ಬಿಟ್ವಿ. ಬಟ್ ಥಿಯೇಟ್ರೇ ಒಂಥರ ಅದ್ ಬೇರೆ. ಸಿನಿಮಾ ಬಂದು ಥಿಯೇಟರ್ ಅಂದ್ರೆ ಒಂದು ಲೀನಿಯರ್ ಆಗಿ ನಾವು ಸ್ಟೇಜ್ ಹತ್ಬಿಟ್ರೆ ಅದು ಏನಿದೆ ಎಮೋಷನ್ ಫುಲ್ಲು ಅದು ನಾವು ಮಾಡ್ಲೇಬೇಕು. ಇಲ್ಲಿ ಎಲ್ಲೋ ಮಾಡಿರ್ತೀವಿ ಒಂದು ಸೀನು, ಅದನ್ನ ಎಲ್ಲೋ ಕಂಟಿನ್ಯೂ ಮಾಡಬೇಕು. ಇದೊಂಥರ ಚಾಲೆಂಜಿಂಗ್ ಆಗಿತ್ತು, ಅದೊಂಥರ ಚಾಲೆಂಜಿಂಗ್ ಆಗಿತ್ತು. ಇವಾಗ ಇಲ್ಲಿ ಬಂದಿದೀವಿ, ನೆಕ್ಸ್ಟ್ ಏನಾಗುತ್ತೆ ನೋಡ್ಬೇಕು. ಓಕೆ, ಅಂಡ್ ತಂದೆಯವರು ಕೂಡ ಇಂಡಸ್ಟ್ರಿ ಅವರೇನೆ ಅಂತ ಗೊತ್ತಾಗಿದ್ದು ನಮಗೆ ಬಹಳ ಖುಷಿ ಆಗುತ್ತೆ. ಬಿಕಾಸ್ ಅವರು ಅಷ್ಟು ವರ್ಷಗಳಿಂದ ಇಂಡಸ್ಟ್ರಿನಲ್ಲಿ ಇದ್ದು ಕೆಲಸನ ಮಾಡಿದ್ದಾರೆ ಅಂತ ಹೇಳಿದಾಗ, ಸೊ ತಂದೆಯವರ ಒಂದು ರಿಯಾಕ್ಷನ್ ನೀವು ದೊಡ್ಡ ಪರದೆ ಮೇಲೆ ಬರ್ತಾ ಇದೀರಿ ಅಂತ ಹೇಳಿದಾಗ ಹೇಗಿತ್ತು? ಅಥವಾ ಟ್ರೈಲರ್ ನೋಡಿದಾದ್ಮೇಲೆ ಯಾವ ರೀತಿಯಾದಂತ ಒಂದು ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ರು? ಆಕ್ಚುಲ್ ಆಗಿ ಸಿನಿಮಾ ಬಗ್ಗೆ ಏನು ಮಾತಾಡಲ್ಲ ಸರ್, ಏನು ಹೇಳಲ್ಲ. ಅವರು ನನಗೆ ತುಂಬಾ ಫ್ರೀಡಮ್ ಕೊಟ್ಟಿದ್ರು. ನಾನು ಫಸ್ಟ್ ಇಂಜಿನಿಯರಿಂಗ್ ಮುಗಿಸಿ HCL ಟೆಕ್ ಅಲ್ಲಿ ವರ್ಕ್ ಮಾಡ್ತಿದ್ದೆ. ಆಮೇಲೆ ಒಂದು 2 years ಆದ್ಮೇಲೆ ಪ್ರೊಬೇಷನ್ ಆದ್ಮೇಲೆ ಈ ತರ ಥಿಯೇಟರ್ ಮಾಡ್ಬೇಕು, ಆಕ್ಟಿಂಗ್ ಮಾಡ್ಬೇಕು ಅಂದ್ರೆ ಇಬ್ರು ಸಾಫ್ಟ್ವೇರ್ ಅಂತಾರ. ಸೊ ಅವರು ನೀನ್ ಮಾಡು ಅಂತಾನು ಹೇಳಿಲ್ಲ, ಮಾಡಬೇಡ ಅಂತ ಹೇಳಿಲ್ಲ, ನಿನ್ ಇಷ್ಟ, ನೀನ್ ನೋಡು. ನಾಳೆ ದಿನ ನೀನು ಆಕ್ಟಿಂಗ್ ಅಂತ ಬಂದು ನನ್ ಕರ್ಕೊಂಡೋಗಿ ಎಲ್ಲರೂ ಇವ್ರ ಹತ್ರ ಚಾನ್ಸ್ ಕೇಳಿಸೋದು ಆತರ ಎಲ್ಲ ಮಾಡ್ಬೇಡ, ನಿಂದೇನಿದ್ರೆ ನೀನ್ ನೋಡ್ಕೊ ಅಂತ. ಸೊ ನಿಮಗೆ ಮನೆಯಲ್ಲಿ ಇಬ್ರು ಕೂಡ ಹೀರೋಯಿನ್ ಆಗಿರೋದ್ರಿಂದ ಸೊ ಮನೆಯಲ್ಲಿ ಇರುವಂತ ಎನ್ವೈರನ್ಮೆಂಟ್ ಹೇಗಿರುತ್ತೆ? ಜಾಸ್ತಿ ಸಿನಿಮಾದ ಬಗ್ಗೆ ಚರ್ಚೆ ನಡೀತಾ ಇರತ್ತಾ, ಅಥವಾ ನಿಮ್ಮ ಒಂದು ಬೇರೆ ವರ್ಲ್ಡ್ ಅಲ್ಲಿ ಜಾಸ್ತಿ ನಾವು ಸಿನಿಮಾ ಬಗ್ಗೆನೆ ಮಾತಾಡೋದು. ಬಿಕಾಸ್ ನಾವಿಬ್ರು IT-ಲೂ ವರ್ಕ್ ಮಾಡ್ತಾರೆ ನನ್ನ ಹಸ್ಬೆಂಡ್, ಅಂಡ್ ವಿ ಬೋತ್ ಆರ್ ಇನ್ ಟು ಇಂಡಸ್ಟ್ರಿ ಆಲ್ಸೋ. ಸೊ ಈಗ ಯಾವ್ದಾದ್ರು ಒಂದು ಮೂವಿ ನೋಡಿದ್ರೆ ಆ ಕ್ಯಾರೆಕ್ಟರ್ ನಾನ್ ಮಾಡಿದ್ರೆ ಹೆಂಗಿರ್ತಿತ್ತು, ಇಲ್ಲ ಆ ಕ್ಯಾರೆಕ್ಟರ್ ನನ್ನ ಹಸ್ಬೆಂಡ್ ಮಾಡಿದ್ರೆ ಹೇಗಿರ್ತಿತ್ತು. ಫಾರ್ ಎಕ್ಸಾಂಪಲ್ ರೀಸೆಂಟ್ ಆಗಿ ಒಂದು ಬಂತಲ್ಲ ಸೂಕ್ಷ್ಮದರ್ಶಿನಿ ಅಂತ, ನಜ್ರಿಯಾನಿಸಮ್ದು. ಸೊ ಅದ್ ನೋಡ್ಬೇಕಾದ್ರೆ ಅವರು ಹೇಳ್ತಾ ಇದ್ರು, ನೀನು ಅದೇ ತರ ಅಬ್ಸರ್ವ್ ಮಾಡ್ತೀಯ, ಆ ಕ್ಯಾರೆಕ್ಟರ್ ನೀನ್ ಮಾಡಿದ್ರೆ ಏನು ಯೂನಿಕ್ ಆಗಿ ಪ್ಲೇ ಮಾಡ್ತಾ ಇದ್ದೆ ಅಂತ ಆತರ. ಸೊ ಅದೇ ತರ ಏನಾದ್ರು ಹೀರೋ ಓರಿಯೆಂಟೆಡ್ ಮೂವಿ ಬಂದಾಗ ನಾನು ಅವ್ರಿಗೆ ಕ್ವೆಶನ್ ಮಾಡ್ತಾ ಇರ್ತೀನಿ, ಈ ಕ್ಯಾರೆಕ್ಟರ್ ನೀವು ಪ್ಲೇ ಮಾಡಿದ್ರೆ ಹೇಗಿರ್ತಿತ್ತು ಧನು ಅಂತ. ಸೊ ಆಬ್ವಿಯಸ್ಲಿ ಜಾಸ್ತಿ ಮೂವಿ ಬಗ್ಗೆನೆ ಮಾತಾಡ್ತೀವಿ, ಎಸ್ಪೆಷಲಿ ನಮ್ ಫ್ರೀ ಟೈಮ್ ಅಲ್ಲಿ. ಅಪಾರ್ಟ್ ಫ್ರಮ್ ದಟ್ ಫ್ಯಾಮಿಲಿ ಆತರ. ಅಂಡ್ ಈ ಮೂವಿನಲ್ಲಿ ಒಂದು ಅದ್ಭುತವಾಗಿರುವಂತ ಗೀತೆನ ಡಾಕ್ಟರ್ KS ಚಿತ್ರಮ್ಮ ಅವರು ಆಡಿದ್ದಾರೆ. ಸೊ ನಿಮಗೆ ಎಷ್ಟು ಖುಷಿ ಕೊಡ್ತಾರೆ? ತುಂಬಾ ಖುಷಿ ಆಯ್ತು. ಆಕ್ಚುಲಿ ಫಸ್ಟ್ ನಂಗೆ ಗೊತ್ತಿತ್ತು ಹಿಂಗೆ ಮಳೆ ಹನಿ ಸಾಂಗ್ ಒಂದಿದೆ, ಅದು ನೀವೇ ಮಾಡ್ಬೇಕು ಹೀರೋಯಿನ್ ಸಾಂಗ್ ಅಂತ. ಅದಾದ್ಮೇಲೆ ಸರ್ ನಂಗೆ ಹೇಳಿದ್ರು, ನಂದು ಸರ್ ಒಂದ್ಸತಿ ಆಕ್ಚುಲಿ ಅದನ್ನ ಚಿತ್ರಮ್ಮ ಹೇಳ್ತಾರ. ಸೊ ಐ ವಾಸ್ ವೆರಿ ಎಕ್ಸೈಟೆಡ್. ಓಕೆ ಫೈನ್, ಅವ್ರು ಅದ್ ಹೇಳಿದಾರೆ ಅಂದ್ರೆ ನನಗೆ ತುಂಬಾ ರೆಸ್ಪಾನ್ಸಿಬಿಲಿಟಿ. ನಾನು ತುಂಬಾ ಚೆನ್ನಾಗಿ ಸಾಂಗ್ ನ ಕೊರಿಯೋಗ್ರಫಿ ಮಾಡಿದಾಗ ಎಷ್ಟು ಎಫರ್ಟ್ ಹಾಕಕ್ ಸಾಧ್ಯ ಅಷ್ಟು ಎಫರ್ಟ್ ಹಾಕಿ ನಾನು ಚೆನ್ನಾಗಿ ಮಾಡ್ಬೇಕು, ಅದೊಂದು ರೆಸ್ಪಾನ್ಸಿಬಿಲಿಟಿ ಅಂತ ಅನ್ಸ್ತು ನನ್ಗೆ ಅವಾಗ. ಆಮೇಲೆ ತುಂಬಾನೇ ಖುಷಿ ಆಯ್ತು, ಬಿಕಾಸ್ ಅವ್ರು ಹೇಳಿದ್ದಾರೆ ಅಂದ್ರೆ ಇಟ್ಸ್ ರಿಯಲಿ ಅ ಬ್ಲೆಸ್ಸಿಂಗ್ ಅನ್ಸುತ್ತೆ ನನ್ಗೆ, ಅದಕ್ಕೆ ನಾನ್ ಪರ್ಫಾರ್ಮ್ ಮಾಡಿರೋದು. ಓಕೆ, ಅಂಡ್ ಸರ್ ತಂದೆಯವರ ಹಿನ್ನೆಲೆ ಬಗ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ ಒಂದ್ ಸ್ವಲ್ಪ ಮಾಹಿತಿಗಳನ್ನ ಕೊಡ್ತೀರಾ? ಸರ್ ಅವರು ಫಿಲ್ಮ್ ಮೇಟ್ರು R ಜನಾರ್ದನ್ ಅಂತ. ಓಕೆ ಸರ್ ಒಂದು ಮೋರ್ ದೆನ್ 300 ಮೂವೀಸ್ ಎಡಿಟ್ ಮಾಡಿದ್ದಾರೆ. ಓ ಮೈ ಗಾಡ್. ಓಕೆ, ನೀವು ನೋಡಿರ್ಬೋದು ಎಲ್ಲ ಕ್ಲಾಸಿಕ್ಸ್. ಬೆಳದಿಂಗಳ ಬಾಲೆ ನನ್ನ ಫೇವ್ರೆಟ್ ಮೂವಿ, ಅದು ನಮ್ಮೂರ ಮಂದಾರ ಹೂವೆ, ಸ್ಪರ್ಶ, ಆಮೇಲೆ ಲಾಕಪ್ ಡೆತ್, ಶಿವಣ್ಣ ಅವ್ರದ್ದು ಗಂಡುಗಲಿ, ಜಗ್ಗೇಶ್ ಅವ್ರದ್ದು ಫಸ್ಟ್ ಮೂವಿ ತರ್ಲೆ ನನ್ ಮಗ, ಆಮೇಲೆ ಉಪ್ಪಿ ಸಾರ್ದು ಇಶ್ಯೂ, ಸುಮಾರು ಮಾಡಿದ್ದಾರೆ. ಸೊ ಅಷ್ಟು ದೊಡ್ಡ ಪ್ರತಿಭೆ ಆಕ್ಚುಲಿ. ಅವ್ರ ಮಗ ಬರ್ಬೇಕು ಇಂಡಸ್ಟ್ರಿಗೆ ಅಂತ ಹೇಳಿದ್ರೆ ಯಾವ್ದೇ ರೀತಿಯಾದಂತ ಇನ್ಫ್ಲೂಯೆನ್ಸ್ ಮಾಡಲ್ಲ ಅಂತ ಹೇಳಿದ್ರು. ಬಟ್ ಆದ್ರೆ ಅವರ ಒಂದು ಕನಸು ನೀವು ಇಂಡಸ್ಟ್ರಿನಲ್ಲಿ ಬೆಳಿಬೇಕು ಅಂತ ಆಯ್ತಾ, ಅಥವಾ ಬೇರೆ ಒಂದು ಫೀಲ್ಡ್ ನಲ್ಲಿ ಗುರುತಿಸ್ಕೊಬೇಕು ಅಂತ ಆಯ್ತಾ, ಹೇಗೆ ಅಂತ? ಆಕ್ಚುಲಿ ಅವ್ರ ಇನ್ಫ್ಲೂಯೆನ್ಸ್ ಏನೂ ಇಲ್ಲ ನಮ್ಮ ಮೇಲೆ, ಏನಿಲ್ಲ ಸರ್. ಅವ್ರು ತುಂಬಾ ಫ್ರೀಡಮ್ ಕೊಟ್ಟಿದ್ರು. ನಾನು ಫಸ್ಟ್ ಇಲ್ಲಿ ಸಾಫ್ಟ್ವೇರ್ HCL ಟೆಕ್ ಅಲ್ಲಿ ವರ್ಕ್ ಮಾಡ್ಬೇಕಾದ್ರೆ, ಇದಿಷ್ಟಾದ್ರೆ ನೀನ್ ಇದ್ರಲ್ಲಿರೋ, ಇದು ಕ್ವಿಟ್ ಮಾಡಿ ಇದು ಬರಂಗಿದ್ರೆ ನಿನ್ ಇಷ್ಟ, ಇದು ರಿಸ್ಕ್ ಇದೆ, ನೀನೇ ಫೇಸ್ ಮಾಡ್ಬೇಕು. ಇದಾಗಿಲ್ಲ ಅಂದ್ರೆ ನೀನ್ ಮತ್ತೆ ಜಾಬ್ ಮಾಡ್ಕೋಬಹುದು, ನಿನ್ ಇಷ್ಟ. ಬಟ್ ಯಾವ್ದಕ್ಕೂ ಯಾವ ರೆಫರೆನ್ಸ್ ಯಾವ ರೆಕಮೆಂಡೇಶನ್ ನನ್ನ ಹತ್ರ ಬಂದು ಕೇಳಬೇಡ ಅಂತ ಫಸ್ಟೇ ಕ್ಲಿಯರ್ ಆಗಿ ಹೇಳಿದ್ರು. ಸೊ ಅಲ್ಲಿಂದ ನಾನು ಬಾಲು ಮಹೇಂದ್ರ ಫಿಲ್ಮ್ ಇನ್ಸ್ಟಿಟ್ಯೂಟ್ ಆಕ್ಟಿಂಗ್ ಅಲ್ಲಿ ಓದಕ್ ಹೋಗಿದ್ದೆ. ಅದ್ ಮುಗಿಸ್ಕೊಂಡು ಸಣ್ಣ ಪುಟ್ಟ ರೋಲ್ಸ್ ಮಾಡಿದೆ, ಎಲ್ಲ ನನ್ನಿಂದಾನೆ, ನನ್ನ ಪ್ರೊಫೈಲ್ ಇಂದ. ಆಮೇಲೆ ಒಂದು 7 years ಥಿಯೇಟರ್ ಮಾಡಿದೆ. ಸೊ ನಂದ ಸರ್ ಸುಮಾರು ದಿನದಿಂದ ನಾವು ಫ್ರೆಂಡ್ಸ್ ಆಗಿದ್ರು, ನಮ್ಮ ಬ್ರದರ್ ಫ್ರೆಂಡ್ಸ್ ಆಗಿದ್ರು. ಸೊ ಹಂಗಿಂದ ಗೊತ್ತಾಗಿ ನಮ್ಗೊಂದು
ಓಕೆ. ಅಂಡ್ ಅಗ್ರಜ ಮೂವಿನಲ್ಲಿ ದರ್ಶನ್ ಸರ್ ಮತ್ತೆ ಜಗ್ಗೇಶ್ ಅವರು ಅಭಿನಯಿಸಿರುವಂತ ಮೂವಿನಲ್ಲಿ ನೀವು ಕೂಡ ಒಂದು ಚಿಕ್ಕ ಪಾತ್ರವನ್ನ ಮಾಡಿದಿರ ಸರ್. ಸೊ ಆ ಒಂದು ಮೂವಿನಲ್ಲಿ ಅಭಿನಯಿಸಿದಾಗ ಅಲ್ಲಿ ಇದ್ದಂತಹ ಒಂದು ಸೆಟ್ಟಿನ ಒಂದು ವಾತಾವರಣ ಮತ್ತೆ ದರ್ಶನ್ ಸರ್ ಇದ್ದಾಗ ಇರ್ತದಂತ ಒಂದು ಅವರ ಹೇಗಿರ್ತಾ ಇತ್ತು? ಕಂಪ್ಲೀಟ್ ಆಗಿ ಏಲಿಯನ್ ನಾನಲ್ಲಿ ಫಸ್ಟ್ ಮೂವಿ ಅಲ್ವಾ, ನನಗೆ ಏನು ಗೊತ್ತಿಲ್ಲ. ನನಗೆ ತುಂಬಾ ವಿಯರ್ಡ್ ಅನ್ಸ್ತು ಆ ಹೈರಾರ್ಕಿ ಅದೆಲ್ಲ ನೋಡಿ. ಸೆಟ್ಟೇ ಆಗಿಲ್ಲ, ನಮ್ಗೆ ಏನು ಬರ್ತಾನೆ ಇರ್ಲಿಲ್ಲ. ಏನೋ ಅವ್ರು ಹೇಳಿದ್ ಮಾಡ್ಕೊಂಡು ಬಂದ್ಬಿಟ್ಟಿದೆ. ಅದ್ ಮುಗಿಸ್ಕೊಂಡು ಸ್ಟಿಲ್ ನಾನು ವರ್ಕ್ ಮಾಡ್ತಿದ್ದೆ ಅವಾಗ. ಸೊ ಅದ್ ಮುಗಿಸ್ಕೊಂಡು ಮತ್ತೆ ನನಗೆ 9 to 6 ಜಾಬ್. ಒಂದ್ ಪ್ರಾಜೆಕ್ಟ್ ಮುಗಿಸಿದ್ರೆ ಬೆಂಚಲ್ಲಿ ಹಾಕ್ತಾರೆ. ಬೆಂಚಲ್ಲಿ ಏನಂದ್ರೆ ಬೆಳಗ್ಗೆ ಹೋಗೋದು, ಫ್ರೆಂಡ್ಸ್ ಜೊತೆ ಮಾತಾಡೋದು, ಚಿಟ್ ಚಾಟ್ ಮಾಡೋದು, ಇವತ್ತು ಎಲ್ಲಿ ಊಟ ಮಾಡೋಣ, ಸಾಯಂಕಾಲ ಎಲ್ಲಿ ಓಡಾಡೋಣ, ಇದೆ. ಸೊ ಇದು ನನಗೆ ಆಗಿಲ್ಲ. ಸೊ ಅವಾಗ ನಾನು ಆಕ್ಟಿಂಗ್ ಅಲ್ಲಿ ಫೋಕಸ್ ಮಾಡಬಹುದು ಅಂತ ಕ್ವಿಟ್ ಮಾಡಿ ಅಲ್ಲಿಂದ ಚೆನ್ನೈ ಫಿಲ್ಮ್ ಇನ್ಸ್ಟಿಟ್ಯೂಟ್ ಹೋಗಿ. ಓಕೆ. ಅಂಡ್ ಶಿವಣ್ಣ ಅವ್ರ ಜೊತೆಗೂ ಕೂಡ ಕಬೀರ ಶಿವಣ್ಣ ಅವ್ರ ಜೊತೆಗೆ ಆಕ್ಟ್ ಮಾಡಿರುವಂತದ್ದು. ಸೊ ಆ ಒಂದು ದೊಡ್ಡ ಮನೆ ಕುಡಿ ಜೊತೆಗೆ ಆಕ್ಟ್ ಮಾಡೋದಕ್ಕೆ ಬಹಳಷ್ಟು ಜನ ಕನಸನ್ನ ಕಂಡಿರ್ತಾರೆ. ಬಟ್ ನೀವು ಕೂಡ ಆ ಒಂದು ಮೂವಿನಲ್ಲಿ ಒಂದು ಭಾಗವಾಗಿದ್ದೀರಾ ಅಂತ ಹೇಳಿದಾಗ, ಸೊ ನಿಮಗೆ ಸಿಕ್ಕಂತಹ ಕೆಲವೊಂದು ಬ್ಲೆಸ್ಸಿಂಗ್ಸ್ ಗಳಾಗಿರ್ಲಿ ಅಥವಾ ಕೆಲವೊಂದು ವರ್ಡಿಂಗ್ಸ್ ಗಳು ನಿಮ್ಮ ತಂದೆಯವ್ರ ಕಡೆಯಿಂದ ಹೇಗಿತ್ತು? ಆ ಮೂವಿಯಲ್ಲಿ ಅವಾಗ್ಲೂ ಇನ್ನು ಆಕ್ಟಿಂಗ್ ಕಡೆ ಫುಲ್ ಫೋಕಸ್ ಮಾಡಿರ್ಲಿಲ್ಲ. ಸೊ ಇದು ಫಸ್ಟ್ ಮೂವಿ ಆಯ್ತು. ಸೆಕೆಂಡ್ ಮೂವಿ ಹಂಗೆ ಹುಡ್ತಾ ಇದ್ರೆ ಒಂದು ಚಾನ್ಸ್ ಬಂತು. ಅದರಲ್ಲಿ ಹೀರೋಯಿನ್ಗೆ ಎಕ್ಸ್ ಲವರ್ ಆಗಿ ಪ್ಲೇ ಮಾಡಿದ್ದೀನಿ. ಅನ್ಫಾರ್ಚುನೇಟ್ಲಿ ನನಗೆ ಶಿವಣ್ಣ ಅವ್ರ ಜೊತೆ ಯಾವ ಕಾಂಬಿನೇಷನ್ ಇರ್ಲಿಲ್ಲ. ಬಟ್ ಅವರು ತುಂಬಾ ಸಪೋರ್ಟಿವ್. ನಮ್ ಫುಟೇಜ್ ಎಲ್ಲ ನೋಡ್ಬಿಟ್ಟು ತುಂಬಾ ಚೆನ್ನಾಗಿ ಕಾಣ್ತೀಯ, ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಓಕೆ. ಅಂಡ್ ಈಗಿನ ಕಾಲದ ಲವ್ ಸ್ಟೋರಿಗೂ 90s ಅಲ್ಲಿ ಇದ್ದಂತಹ ಲವ್ ಸ್ಟೋರಿಗೂ ಎಷ್ಟು ಡಿಫ್ರೆನ್ಸಸ್ ಗಳಿದೆ, ಮತ್ತೆ ಏನೇನ ಮಿಸ್ ಮಾಡ್ಕೊಂತ ಇದಾರೆ ಈಗಿನ ಒಂದು ಜನರೇಷನ್ ಲವರ್ಸ್ ಗಳು? ಈಗಿನ ಜನರೇಷನ್ ಹೆಂಗೆ ಅಂದ್ರೆ ಮಾರ್ನಿಂಗ್ ನೋಡಿದ್ರೆ ಲವ್ ಆಗತ್ತೆ, ಈವ್ನಿಂಗ್ ಬ್ರೇಕಪ್ ಆಗತ್ತೆ. ಸೊ ಇಟ್ಸ್ ಕ್ವೈಟ್ ಫಾಸ್ಟ್ ಅಂತಾನೆ ಹೇಳ್ಬೋದು. ಬಟ್ ಆಗಿನ ಕಾಲದಲ್ಲಿ ಲವ್ ಸ್ಟೋರೀಸ್ ಇರ್ತಿದ್ದೆ ಕಡಿಮೆ, ಇದ್ದಿದ್ರು ಯಾರಿಗೂ ಗೊತ್ತಾಗ್ತಿರ್ಲಿಲ್ಲ, ಲವ್ ಮಾಡೋರಿಗೆ ಮಾತ್ರ ಗೊತ್ತಿರ್ತಿತ್ತು. ಸೊ ನಮ್ ಮೂವಿಲೂ ಅದೇ ತರ ಕಾನ್ಸೆಪ್ಟ್ ಇದೆ. ಅಂಡ್ ಎಷ್ಟು ಪ್ಯೂರ್ ಲವ್ ಇದೆ ಹೀರೋ ಹೀರೋಯಿನ್ ಮಧ್ಯ. ಅಂಡ್ ಅದು ನಮ್ ಮೂವಿಲಿ ಚೆನ್ನಾಗ್ ಇಟ್ಸ್ ನಾಟ್ ಲೈಕ್ ಇನ್ಫ್ಯಾಚುಯೇಷನ್, ಏನೋ ನೋಡಿದ್ರು ಲವ್ ಆಯ್ತು ಆಮೇಲೆ ಬ್ರೇಕಪ್ ಆಯ್ತು, ಆ ತರ ಇಲ್ಲ. ಇಟ್ಸ್ ಅ ಪ್ಯೂರ್ ಲವ್.